ವೆಲ್ಕಮ್ ಬ್ಯಾಕ್. ರಾಜ್ಯದ ಹಾಟ್ ಸ್ಪಾಟ್ಗಳಲ್ಲಿ ಚಿತ್ರಣ ಯಾವ ರೀತಿಯಾಗಿದೆ? ನ್ಯೂಸ್ 18 ಕನ್ನಡ ಇವತ್ತು ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಬೆಳಗ್ಗೆಯಿಂದ ಈ ಬಗ್ಗೆ ನಿರಂತರವಾಗಿ ನಿಮ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದೀವಿ. ಬೇರೆ ಬೇರೆ ಭಾಗದಲ್ಲಿ ಚಿತ್ರಣ ಯಾವ ರೀತಿಯಾಗಿತ್ತು ಅಂತ ಇಲ್ಲಿ ತನಕ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬಾಗಲಕೋಟೆಯಲ್ಲಿ ಹಾಗಾದ್ರೆ ಅದು ರೆಡ್ ಝೋನ್ ಅಂದ್ರೆ ಹಾಟ್ ಸ್ಪಾಟ್ ಅಂತ ಡಿಕ್ಲೇರ್ ಆಗಿದೆ. ಅಲ್ಲಿನ ಚಿತ್ರಣ ಹೆಂಗಿದೆ? 14 ಇಲ್ಲಿ ತನಕ ಪಾಸಿಟಿವ್ ಕೇಸ್ಗಳು ಅಲ್ಲಿ ರಿಪೋರ್ಟ್ ಆಗಿರೋದು. ಇಲ್ಲಿ ತನಕ ಒಂದು ಸಾವಾಗಿದೆ. ಒಬ್ರು ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಮನೆಗೆ ಹೋಗಿಲ್ಲ. ಎಲ್ಲರೂ ಕೂಡ ಚಿಕಿತ್ಸೆಯಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ಅಲ್ಲೇ ಇದ್ದಾರೆ. ಬಾಗಲಕೋಟೆಯ ಪರಿಸ್ಥಿತಿ ಹೆಂಗಿದೆ? ಹಾಟ್ ಸ್ಪಾಟ್ ನಿಜಕ್ಕೂ ಕೂಡ ಅಲ್ಲಿ ಈ ಸಲಹೆ ಸೂಚನೆ ಮಾರ್ಗಸೂಚಿ ಫಾಲೋ ಆಗ್ತಾ ಇದೆಯಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಬಂದಿದ್ದೀನಿ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನೀಗ ನೋಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರ ಸಂಖ್ಯೆ ಕಂಡು ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಹಾಟ್ಸ್ಪಾಟ್ಸ್ ಜಿಲ್ಲೆ ಅಂತ ಘೋಷಣೆ ಮಾಡಿದೆ. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾಟ್ಸ್ಪಾಟ್ಸ್ ಝೋನಲ್ಲಿ ಯಾವ ರೀತಿ ಭದ್ರತೆ ಇದೆ ಅನ್ನೋದನ್ನು ನಾವು ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗ ಸದ್ಯ ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಸದ್ಯ ಬಾಗಲಕೋಟೆಯ ನಗರದಲ್ಲಿ ಏನು ವಾರ್ಡ್ ನಂಬರ್ 7 ಮತ್ತು 14ರಲ್ಲಿ ಅತಿ ಹೆಚ್ಚು ಸೋಂಕಿತ ಪ್ರಕರಣ ಕಂಡು ಬಂದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿರುವಂಥದ್ದು. ಜೊತೆಗೆ 24 ಗಂಟೆ ಕೂಡ ಇಲ್ಲಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಪ್ರಮುಖವಾಗಿ ಈ ಒಂದು ಏರಿಯಾಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನು ಹಾಕಿ ಅಲ್ಲಿರ್ತಕ್ಕಂಥ ಜನವಸತಿಯನ್ನು ಹೊರ ಹೋಗೋದು ಮತ್ತು ಹೋಗೋದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದರೂ ಕೂಡ ಇಲ್ಲಿ ಕೆಲವರು ಈ ಒಂದು ಹಾಟ್ಸ್ಪಾಟ್ಸ್ ಅನ್ನು ಲೆಕ್ಕಿಸದೆ ಇವತ್ತು ಆ ಒಂದು ಪ್ರದೇಶದಲ್ಲಿ ಓಡಾಡುವಂಥ ದೃಶ್ಯವನ್ನು ನೀವು ನೋಡಬಹುದು. ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಜನರ ಮನೆಯಿಂದ ಹೊರಗೆ ಬರದೆ ಮತ್ತು ಹೊರಗಡೆ ಒಳಗಡೆ ಓಡಾಡುವಂಥದ್ದನ್ನು ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳು ನಿಷೇಧಿಸಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಜನರಿಗೆ ದಿನಸಿಗಳನ್ನಾಗಿರ್ಬೋದು ಮತ್ತು ಆಹಾರ ಪದಾರ್ಥಗಳನ್ನು ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿತ ವಸ್ತುಗಳನ್ನು ತಲುಪಿಸಲು ಇಲಾಖೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದೇ ಥರ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 14 ಏನು ಪ್ರಕರಣಗಳು ಈಗ ಕಂಡು ಬಂದವು. ಆ ಒಂದು ಪ್ರಕರಣದ 11 ಏನು ಸೋಂಕಿತ ಪ್ರಕರಣ ಇದೇ ಒಂದು ಏನು 7 ಮತ್ತು 14 ವಾರ್ಡ್ನಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ ಅಂಗಡಿಗಳಾಗಿರ್ಬೋದು, ಮನೆಗಳ ಏನು ಈ ಒಂದು ಪ್ರದೇಶಕ್ಕೆ ಹೋಗ್ತಕ್ಕಂಥ ರಸ್ತೆಗಳಲ್ಲಿ ಎಲ್ಲವನ್ನ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರುವಂಥದ್ದು. ಇಲ್ಲಿ ಪೊಲೀಸರನ್ನು ನಿಯೋಜಿಸಿ ಸೂಕ್ತ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮತ್ತು ಏನೋ ಒಂದು ಪೊಲೀಸ್ ಸಿಬ್ಬಂದಿಗೆ ಕೂಡ ಒಂದು ಭದ್ರತೆ ಇದ್ದಂಥ ಅವರಿಗೆ ಒಂದು ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಪೊಲೀಸರಲ್ಲಿ ಕೂಡ ಒಂದು ಆತಂಕ ಕೂಡ ಮಾಡಿರುವುದು ಸಹಜ. ಹಾಗಾಗಿ ಅಲ್ಲಿ ಏನು ಮುಧೋಳ ಮತ್ತು ಜಮಖಂಡಿ ಮುಗುಳ್ಕೋಡ 3 ಭಾಗದಲ್ಲಿ ಕೂಡ ಕಂಟೋನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿ ಅಲ್ಲಿ ಕೂಡ ಸೂಕ್ತ ಭದ್ರತೆಯನ್ನು ಕಲ್ಪಿಸಿ ಜಿಲ್ಲಾಡಳಿತ ಈ ಒಂದು ಹಾಟ್ಸ್ಪಾಟ್ಸ್ ಅನ್ನ ಏನು ಜಿಲ್ಲೆಯ ಪಟ್ಟಿಗೆ ಸೇರಿದೆ ಆ ಒಂದು ಪಟ್ಟಿಯಿಂದ ಏನು ಬಾಗಲಕೋಟೆಯನ್ನು ಹೊರತರಲು ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಒಂದು ಪಟ್ಟಿಯಿಂದ ಹೊರತರಲು ಸಾಕಷ್ಟು ಹರಸಾಹಸ ಪಡ್ತಾ ಇದೆ ಅಂತ ಹೇಳ್ಬೋದು. ಈಗ ಇಲ್ಲಿರ್ತಕ್ಕಂಥ ಏನು ವಾರ್ಡ್ ನಂಬರ್ 7 ಮತ್ತು 14 ಇರ್ತಕ್ಕಂಥ ಜನರ ಒಂದು ಆರೋಗ್ಯ ತಪಾಸಣೆ ಮತ್ತು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಜನರ ಒಂದು ತೀವ್ರ ನಿಗಾವನ್ನು ಇಟ್ಟು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಏನು ವ್ಯಕ್ತಿಯನ್ನು ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಆ ಒಂದು ಸೋಂಕನ್ನು ಇತರಿಗೆ ಹರಡಬಾರದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಳ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾಟ್ಸ್ಪಾಟ್ಸ್ ಝೋನ್ನಲ್ಲಿ ಕೆಲವು ಏನು ಆಹಾರ ಪದಾರ್ಥಗಳನ್ನು ಮನೆ ಮನೆಗೆ ತಲುಪಿಸಲು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಇನ್ನು ಬಾಗಲಕೋಟೆಯ ವಿವಿಧ ಏನು ಪ್ರಮುಖ ರಸ್ತೆಗಳಿದೆ ಅವೆಲ್ಲವನ್ನು ಬ್ಯಾರಿಕೇಡ್ ಹಾಕಿ ಸೀಲನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತ ಪ್ರಕರಣಗಳು ಹೆಚ್ಚಿಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಇಲ್ಲಿಯ ಜನರು ಆತಂಕ ಮನೆ ಮಾಡಿದೆ. ಇಲ್ಲಿಯ ಜನರು ಕೂಡ ಜಿಲ್ಲಾಡಳಿತಕ್ಕೆ ಸ್ಪಂದಿಸಿ ಹಾಟ್ಸ್ಪಾಟ್ ಜಿಲ್ಲೆಯಿಂದ ಬಾಗಲಕೋಟೆಯನ್ನು ಹೊರತರುವ ನಿಟ್ಟಿನಲ್ಲಿ ಕೈ ಜೋಡಿಸಬೇಕಾಗಿದೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕೊರೋನಾಗೆ ಮದ್ದಿಲ್ಲ, ಮನೆಯೇ ಮದ್ದು ಅಂತ ನಾವು ಸಾರಿ ಹೇಳ್ತಾ ಇದೀವಿ. ಮನೆ ಇದೆ, ನಮ್ಗೆಲ್ಲ ಅನುಕೂಲ ಇದೆ, ಸರಿ. ಅವ್ರ ಪರಿಸ್ಥಿತಿ, ಅವ್ರಿಗೆ ಮನೆಯಲ್ಲಿರಕ್ಕೆ ಕಷ್ಟ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕಾರ್ಮಿಕರ ಪರಿಸ್ಥಿತಿ ಹೆಂಗಿರ್ಬೇಡ? ಉಳ್ಕೊಳ್ಳೋದಕ್ಕೆ ಮನೆ ಇಲ್ಲ, ತುತ್ತು ಊಟಕ್ಕೂ ಪರದಾಟ ಪಡುವಂತ ಪರಿಸ್ಥಿತಿ. ಲಾಕ್ಡೌನ್ ಆದ್ಮೇಲೆ ಕಾರ್ಮಿಕರ ಕಷ್ಟ ಹಾಗಾದ್ರೆ ಯಾವ ರೀತಿಯಾಗಿದೆ? ವಲಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬಂದವರು, ಬೇರೆ ಬೇರೆ ಊರುಗಳಿಂದ ಬಂದವರು, ಬೇರೆ ಬೇರೆ ಕಡೆ ನೆಲೆಸಿರ್ತಾರೆ. ಕಟ್ಟಡ ಕಾರ್ಮಿಕರು ಇರ್ತಾರೆ, ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಈ ವಲಸಿಗರು ಕಾರ್ಮಿಕರು ಹಾಗಾದ್ರೆ ಎಲ್ಲಿದ್ದಾರೆ, ಹೇಗಿದ್ದಾರೆ? ಸರ್ಕಾರ ವಲಸಿಗರಿಗೆ ವಸತಿಯನ್ನ ಹಾಗಾದ್ರೆ ಕಲ್ಪಿಸಿದೆಯಾ? ಈ ಎಲ್ಲಾ ಪ್ರಶ್ನೆಗಳು ಉದ್ಭವವಾಗುತ್ತೆ. ವಲಸಿಗರು ಕಾರ್ಮಿಕರಿಗೆ ಊಟ ತಿಂಡಿ ಸಿಗ್ತಾ ಇದೆಯಾ? ವ್ಯವಸ್ಥೆ ಆಗಿದೆಯಾ? ಅತಂತ್ರ ಕಾರ್ಮಿಕರ ಸ್ಥಿತಿ ಹಾಗಾದ್ರೆ ಹೇಗಿದೆ? ನ್ಯೂಸ್ 18 ನಲ್ಲಿ ಈ ಬಗ್ಗೆ ನಾವು ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದೀವಿ. ಪ್ರಮುಖವಾಗಿ ಲಾಕ್ಡೌನ್ ಆದಾಗಿನಿಂದಲೂ ಕೂಡ ನ್ಯೂಸ್ 18 ಕನ್ನಡ ಈ ಬಗ್ಗೆ ಪ್ರಸ್ತಾಪ ಮಾಡ್ಕೊಂಡು ಬಂದಿದೆ. ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ? ವಲಸಿಗರು ಪಾಪ 350 ಕಿಲೋಮೀಟರ್ 400 ಕಿಲೋಮೀಟರ್ ಪಾಪ ನಡ್ಕೊಂಡೇ ತಮ್ಮ ಊರಿಗೆ ಹೋಗ್ಬೇಕು, ಬೇರೆ ರಾಜ್ಯಕ್ಕೆ ಹೋಗ್ಬೇಕು, ಬೇರೆ ರಾಜ್ಯದಲ್ಲಿ ಇದ್ದವರು ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಪಾಪ ಪರಿತಪಿಸ್ತಾ ಇದ್ದಾರೆ. ಗಡಿಗಳಲ್ಲಿ ಕೆಲವರು ಲಾಕ್ ಆಗಿದ್ದಾರೆ. ಅಲ್ಲೇ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಅದ್ರ ಜೊತೆಯಲ್ಲಿ ಸ್ಕೂಲ್ಗಳಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಕ್ವಾರಂಟೈನ್ ಮಾಡಿಟ್ಟಿದ್ದಾರೆ. ಬಟ್ ಅಲ್ಲಿ
ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ, ವಲಸಿಗರ ಪರಿಸ್ಥಿತಿ ಹೆಂಗಿದೆ. ಎಷ್ಟೊಂದು ಜನ ಈ ನಾರ್ತ್ ಸೈಡ್ ಇಂದ ಬಂದವರು, ಎಸ್ಪೆಷಲಿ ರಾಜಸ್ಥಾನ್ ಆ ಕಡೆ ಸೈಡ್ ಇಂದೆಲ್ಲ ಬಂದವರು ಇಲ್ಲಿ ತಮಗೆ ಊಟ ತಿಂಡಿ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗ್ತಿದೆ, ನಮಗೆ ರೊಟ್ಟಿ ಕೊಡಿ ಚಪಾತಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ರು, ಅಳಲನ್ನು ತೋಡ್ಕೊಳ್ತಾ ಇದ್ರು. ನಮ್ಗೆ ಹೆಂಗಾದ್ರೂ ಮಾಡಿ ನಮ್ಮ ಊರುಗಳಿಗೆ ಕಳಿಸ್ಕೊಡಿ, ನಮ್ಮ ರಾಜ್ಯಕ್ಕೆ ಸೇಫ್ ಆಗಿ ನಮ್ಮನ್ನ ತಲುಪಿಸ್ಬಿಡಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ರು. ಬಟ್ ಈ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ. ಬಟ್ ಸರ್ಕಾರ ಅಂತವರ ಹಿತ ಕಾಯ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಈಗ ಮನೆ ಇರೋದಿಲ್ಲ, ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗತ್ತೆ ತಾತ್ಕಾಲಿಕವಾಗಿ ಲಾಕ್ಡೌನ್ ಮುಗಿಯೋ ತನಕ. ಮತ್ತೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ. ಸರ್ಕಾರ ಪದೇ ಪದೇ ಈ ಬಗ್ಗೆ ಏನೋ ಪ್ರಸ್ತಾಪ ಮಾಡ್ತಾ ಇತ್ತು. ಬಟ್ ಆಕ್ಚುಲ್ ಆಗಿ ಏನಾಗ್ತಾ ಇದೆ ಕಾರ್ಮಿಕರ ವಿಚಾರದಲ್ಲಿ ಈ ಬಗ್ಗೆ ರಿಯಾಲಿಟಿ ಚೆಕ್ ನಾವು ಮಾಡಿದ್ವಿ. कोई मान्यता में काम करता है, कोई बिल्डिंग में काम करता है. ಬೆಂಗಳೂರಿನ ಥಣಿಸಂದ್ರದ ರಾಚೇನಹಳ್ಳಿಯಲ್ಲಿ ಕಾರ್ಮಿಕರಿದ್ದಾರೆ. ರಾಚೇನಹಳ್ಳಿ ಬಳಿಯಲ್ಲಿ ಕಟ್ಟಡ ಕಾರ್ಮಿಕರು ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಲಾಕ್ಡೌನ್ ಆದ್ಮೇಲೆ ಪಾಪ ಅವರಿಗೆ ರೇಷನ್ ಸಿಗ್ತಾ ಇಲ್ಲ, ತರಕಾರಿ ಸಿಗ್ತಾ ಇಲ್ಲ. ಸುಮಾರು 500 ಕಟ್ಟಡ ಕಾರ್ಮಿಕರ ಗೋಳು ಇದು, ಪರಿಸ್ಥಿತಿ ಇದು. ದಾನಿಗಳು ಕೊಡುವಂತ ಊಟ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನಿಮ್ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ಸರ್ಕಾರ ಕೂಡ ಹೇಳಿದೆ. ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ. ಹಂಗಂತ ನೀವು ಗುಂಪು ಕಟ್ಕೊಂಡು ಹೋಗಿ ಸಹಾಯ ಮಾಡೋದಲ್ಲ, ಅಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈಗ ದಾನಿಗಳು ಯಾವಾಗ ಊಟ ತಂದ್ಕೊಡ್ತಾರೆ ಅಂತ ಕಾಯುವಂತ ಪರಿಸ್ಥಿತಿ ಪಾಪ ಅವ್ರಿಗೆ ನಿರ್ಮಾಣ ಆಗಿದೆ. ಇಷ್ಟು ದಿನ ದುಡಿತಾ ಇತ್ತು ಆ ಕೈಗಳು, ಆದ್ರೆ ಈಗ ಎಲ್ಲವೂ ಕೂಡ ನಿಂತು ಹೋಗಿದೆ. ಬಾಪೂಜಿ ನಗರ ಸುತ್ತಮುತ್ತ ಸುಮಾರು 400 ಕಾರ್ಮಿಕರಿದ್ದಾರೆ. ಕಾರ್ಮಿಕರಿಗೆ BWSSB ಜಾಗದಲ್ಲಿ ಇರೋಕೆ ವ್ಯವಸ್ಥೆ ಇದೆ. ಇನ್ನು ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ ಮೂಲದ ಕಾರ್ಮಿಕರು ಇವರೆಲ್ಲ ಕೆಲಸ ಅರಸಿ ಇಲ್ಲಿಗೆ ಬಂದಿದ್ರು. ಪ್ರತಿಯೊಬ್ಬರಿಗೂ ಕೂಡ ಪ್ರತಿನಿತ್ಯ ಈಗ ಆರೋಗ್ಯ ತಪಾಸಣೆಯನ್ನ ಮಾಡಿದೆ. ಕಾರ್ಮಿಕರಿಗೆ ಈಗ ಪೊಲೀಸ್ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಮುಖಾಂತರ ಮಾನವೀಯತೆಯನ್ನು ಮೆರಿತಾ ಇದ್ದಾರೆ. ಪೊಲೀಸರ ಜೊತೆಯಲ್ಲಿ ಸ್ವಾಯ್ಸ್ ಇಂಡಿಯಾ ಕಂಪನಿ ಕೂಡ ಸಹಾಯ ಹಸ್ತವನ್ನ ಚಾಚಿದೆ. ಈಗ ಕಾರ್ಮಿಕರಿಗೆ ಊಟ ತಿಂಡಿ ಕೊಟ್ರೆ ಸಾಕಾಗೋದಿಲ್ಲ, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕಾಗತ್ತೆ. ಅದನ್ನ ಬೇರೆ ಬೇರೆ ಭಾಗದಲ್ಲಿ ಈಗ ಮಾಡ್ಕೊಡ್ತಾ ಇದ್ದಾರೆ. ಆ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೆ ಸಾಧ್ಯ ಇದೆ ಅದನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಯಂಡಹಳ್ಳಿಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಚೇನಹಳ್ಳಿ ಬೆಂಗಳೂರಿನ ಒಂದು ಸಿಚುವೇಶನ್ ಸದ್ಯಕ್ಕಿದು. ಕಟ್ಟಡ ಕಾರ್ಮಿಕರು ಸದ್ಯಕ್ಕೆ ನಮ್ಮ ಊರಿಗೆ ಕಳಿಸಿ ಅಂತ ಕೇಳ್ತಿದ್ದಾರೆ. ಇಟ್ ಪ್ರೆಸೆಂಟ್ ಅದು ಸಾಧ್ಯ ಇಲ್ಲ. ಈಗ ಅವರಿಗೆ ಊಟ ತಿಂಡಿ ಜೊತೆಯಲ್ಲಿ ನಿರಂತರವಾಗಿ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಡೈಲಿ ಅದು ಈಗ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. थोड़ा डिस्टेंस चाहिए भाई. थोड़ा डिस्टेंस में रहो. ಇಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ರಾಚೇನಹಳ್ಳಿಯಲ್ಲಿ ನಾವು ಗಮನಿಸ್ತಾ ಇದೀವಿ ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಮಿಕರು ಇದ್ದಾರೆ. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಅವರಿಗೆ ಎಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ ಉಳ್ಕೊಳ್ಳೋದಕ್ಕೆ, ಅಲ್ಲೂ ಕೂಡ ತುರ್ತಾಗಿ ಈಗ ಕೊರೋನಾ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಕ್ಲೀನ್ ಆಗಿ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತೆ ಊಟ ತಿಂಡಿ ಆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾಯಂಡಹಳ್ಳಿ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಲ್ಲೂ ಕೂಡ ಸಾಕಷ್ಟು ಜನ ಕಾರ್ಮಿಕರಿದ್ದಾರೆ. ಸೊ ಯಾರ್ಯಾರಿಗೆ ತಮ್ಮ ಕೈಯಿಂದ ಎಷ್ಟೆಷ್ಟು ಸಹಾಯ ಮಾಡಕ್ಕಾಗುತ್ತೆ ಊಟ ತಿಂಡಿ ಇವ್ರಿಗೆಲ್ಲ ಕೊಡೋದಕ್ಕೆ, ಆ ಸಹಾಯ ಎಲ್ಲ ಆಗ್ತಾ ಇದೆ. ಬಟ್ ತುಂಬಾ ಈಗ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಸೊ ತಮ್ಮ ಊರಿಗೆ ಕಳಿಸ್ಕೊಡಿ, ಲಾಕ್ಡೌನ್ ಆದ್ಮೇಲೆ ನಮ್ಗೆ ರೇಷನ್ ಸಿಗ್ತಾ ಇಲ್ಲ, ದಾನಿಗಳು ಯಾವಾಗ ಬರ್ತಾರೆ, ಯಾವಾಗ ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ ಅಂತ ಕಾಯುವಂತ ಪರಿಸ್ಥಿತಿ. ಬಟ್ ಲಾಕ್ಡೌನ್ಗೂ ಮುಂಚೆ ನಾರ್ಮಲ್ ಆಗಿತ್ತಲ್ಲ ಪರಿಸ್ಥಿತಿ, ಅವಾಗ ಹಿಂಗಿರ್ಲಿಲ್ಲ. ಯಾಕಂದ್ರೆ ಅವರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದಿರೋದೇ ಈಗ ದುಡಿಯೋದಕ್ಕೆ ಅಂತ. ಇಷ್ಟು ದಿನ ದುಡಿತಾ ಇದ್ರು, ತಮ್ಮ ತುತ್ತನ್ನ ತಾವೇ ದುಡ್ಕೊಂಡು ತಿಂತಾ ಇದ್ರು. ಬಟ್ ಇವಾಗ ಹಂಗಿಲ್ಲ ಪರಿಸ್ಥಿತಿ. ಮೈಸೂರಿನಲ್ಲಿ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ? ಅಲ್ಲೂ ಕೂಡ ಸಂಕಷ್ಟ ಇದೆ. ಲಾಕ್ಡೌನ್ ಇಂದ ಕೆಲಸನೂ ಇಲ್ಲ, ಕಾಸೂ ಸಿಗ್ತಾ ಇಲ್ಲ. ಬಹುತೇಕ ಕಾರ್ಮಿಕರು ಸ್ವಂತ ಊರುಗಳಿಗೆ ವಾಪಸ್ ಹೋಗಿದ್ದಾರೆ. ಎಷ್ಟೋ ಜನ ಪಾಪ ನಡ್ಕೊಂಡು ಹೋಗಿದ್ದಾರೆ. ಆ ಲಾಕ್ಡೌನ್ ಅಂತ ಘೋಷಣೆ ಆದಾಗ ಸುಮಾರು 1-2 ವಾರ ನಾವು ಅದನ್ನ ಗಮನಿಸ್ತಾ ಇದ್ವಿ. ಈಗಲೂ ಕೂಡ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು ಅದನ್ನೆಲ್ಲ ನೋಡಿದಾಗ ಸಂಕಟ ಆಗುತ್ತೆ. ಈಗ ವೆಹಿಕಲ್ ಫೆಸಿಲಿಟಿ ಇಲ್ಲ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲ್ಲ, ವ್ಯವಸ್ಥೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಹಂಗಾಗಿ ಎಷ್ಟೋ ಜನ ನಡ್ಕೊಂಡಾದ್ರೂ ಸರಿ, ತಮ್ಮ ಕಷ್ಟ ಆದ್ರೂ ಸರಿ, ಹೋಗ್ಬೋಣ ಊರಿಗೆ ಅಂತ ನಡ್ಕೊಂಡು ಹೋಗ್ತಿದ್ದಾರೆ. ಹಮಾಲಿಗಳಿಗೆ ಈಗ ಕೆಲಸ ಸಿಗ್ತಾ ಇಲ್ಲ, ಹಣ ಇಲ್ಲ. ನಂಜನಗೂಡು ಕೈಗಾರಿಕಾ ಪ್ರದೇಶಕ್ಕೂ ಕೂಡ ಈಗ ನೋ ಎಂಟ್ರಿ. ಯಾಕಂದ್ರೆ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಜುಬಿಲಿಯನ್ ಕಾರ್ಖಾನೆಯಿಂದ ಎಲ್ರಿಗೂ ಗೊತ್ತಿರೋ ವಿಚಾರ. ಕಾರ್ಮಿಕರಿಗೆ ದಿನದಿಂದ ದಿನಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಇದೆ ಲಾಕ್ಡೌನ್ ಆದಾಗಿನಿಂದ. ಅದಕ್ಕೋಸ್ಕರ ಅವ್ರು ಕೇಳ್ತಿರೋದು ನಮ್ಮನ್ನ ಊರಿಗೆ ಕಳಿಸಿ ಅಂತ. ಬಟ್ ಅದು ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಸರ್ಕಾರ ಕೂಡ ಇವಾಗ
ಅಂತವ್ರಿಗೆಲ್ಲ ಈ ಸರ್ಕಾರಿ ಕಟ್ಟಡಗಳಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ದಾನಿಗಳಿಂದ ಊಟ ಕೊಡಿಸುವಂತ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ಈಗ APMCಯಲ್ಲೂ ಕೂಡ ಈಗ ಸಾಕಷ್ಟು ಕಡೆ ಬಂದ್ ಆಗಿದೆ. APMC ಕೆಲವೊಂದ್ ಕಡೆ ಓಪನ್ ಇದೆ ಅಂತ ಹೇಳ್ತಾರೆ ಸರ್ಕಾರದ ಅಧಿಕಾರಿಗಳು. ಬಟ್ ಅಲ್ಲಿ ಹೋದ್ರೆ ಕೆಲಸ ಅಂತೂ ಸಿಗ್ತಾ ಇಲ್ಲ. ಈಗ ಒಂದೇ ಸಲ ಕೆಲಸ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದಾಗ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತೆ ಸದ್ಯಕ್ಕಂತೂ ಈಗ ಸಪ್ಲೈ ಮತ್ತೆ ಡಿಮ್ಯಾಂಡ್ ಅದು ಎರಡರ ಮೇಲೆನೆ ಇವಾಗ ಎಲ್ಲವೂ ಕೂಡ ನಡೀತಾ ಇರೋದು. ಸೊ ಹಾಗಾಗಿ ಈಗ ಹಮಾಲಿಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಕೆಲಸ ಇಲ್ಲ ಅಂದ್ಮೇಲೆ ಹಣ ಎಲ್ಲಿಂದ ಬರುತ್ತೆ? ನಂಜನಗೂಡು ಕೈಗಾರಿಕಾ ಪ್ರದೇಶಕ್ಕೂ ಕೂಡ ಈಗ ನೋ ಎಂಟ್ರಿ, ಅದನ್ನ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಯಾರು ಕೂಡ ಅಲ್ಲಿಗೆ ಕಾಲಿಡುವಂತಿಲ್ಲ. ಇನ್ನು APMCಯಲ್ಲೂ ಕೂಡ ವ್ಯಾಪಾರ ವಹಿವಾಟು ಕಡಿಮೆ ಆಗಿದೆ. ಅಲ್ಲೂ ಕೂಡ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇಲ್ಲ. ಈ ಮುಂಚೆ ಹೆಂಗೆ ನಾರ್ಮಲ್ ಡೇಸ್ ಅಲ್ಲಿ ಕೆಲಸ ಸಿಗ್ತಾ ಇತ್ತು ಆ ರೀತಿಯಾಗಿ ಸದ್ಯಕ್ಕೆ ಕೆಲಸ ಸಿಗ್ತಾ ಇಲ್ಲ ಲಾಕ್ಡೌನ್ ಆದ್ಮೇಲೆ. ಸೊ ಹಾಗಾಗಿ ಈಗ ಕೈಯಲ್ಲಿ ಕಾಸಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಈ ಕಾರ್ಮಿಕರಿಗೆ ಈಗ ನಿರ್ಮಾಣ ಆಗಿರೋದು. ಹೆಂಗೋ ಕಷ್ಟಪಟ್ಟು ಊರಿಗೆ ಹೋಗ್ಬಿಡೋಣ ಕಳಿಸ್ಬಿಡಿ ಅಂದ್ರೆ ಅದಕ್ಕೂ ಕೂಡ ಈಗ ಅವಕಾಶ ಇಲ್ಲ. ಬೆಂಗಳೂರಲ್ಲಿ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನಮ್ಮ ರಿಪೋರ್ಟರ್ ಮುನಿರಾಜು ಹಾಗೇನೆ ಮಂಜು ಆರ್ಯ ನಮ್ಮನ್ನ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಫಸ್ಟ್ ಮುನಿರಾಜು ಯಾವ ಏರಿಯಾದಲ್ಲಿ ನೀವಿದ್ದೀರಾ? ಸದ್ಯಕ್ಕೆ ಹೆಂಗಿದೆ ಅಲ್ಲಿ ಪರಿಸ್ಥಿತಿ? ಮಂಜು ಆರ್ಯ, ನೀವು ಪ್ರೆಸೆಂಟ್ ಯಾವ ಏರಿಯಾದಲ್ಲಿ ಇದ್ದೀರಾ? ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ? ಈಗಲೂ ಕೂಡ ನಮ್ಮನ್ನು ಊರಿಗೆ ಕಳಿಸಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಮಂಜು ಆರ್ಯ ಅವರೆಲ್ಲ? ಖಂಡಿತ ಶರ್ಮಿತಾ, ಏನು ಹಾಟ್ಸ್ಪಾಟ್ ಏರಿಯಾಗಳಲ್ಲಿ ಬಾಪೂಜಿ ನಗರ ಕೂಡ ಅಷ್ಟೇ ಒಂದು ಏರಿಯಾ ಅಂತ ಈಗಾಗಲೇ ಸರ್ಕಾರ ಗುರುತಿಸಿದೆ. ಆ ಒಂದು ಬಾಪೂಜಿ ನಗರ ಸೇರಿದಂತೆ ಈ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 300ರಿಂದ 400 ಜನ ಕಾರ್ಮಿಕರು, ಏನು ಬಿಹಾರ ಆಗಿರ್ಬೋದು, ಅಸ್ಸಾಂ, ಉತ್ತರ ಪ್ರದೇಶ ಈ ಒಂದು ಭಾಗದಲ್ಲಿ ಬರುವಂತಹ ಕಾರ್ಮಿಕರೆಲ್ಲರೂ ಕೂಡ ಅಷ್ಟೇ BWSSB ಆ ಒಂದು ಕಚೇರಿ ಏನಿದೆ ಆ ಒಂದು ಕಚೇರಿಯ ಒಳಭಾಗದಲ್ಲಿ ಈಗಾಗಲೇ ಇದ್ದಾರೆ. ನೀವು ನೋಡ್ತಾ ಇರಬಹುದು ಈ ಒಂದು ಕಚೇರಿಯ ಒಳಭಾಗದಲ್ಲಿ ಸುಮಾರು 150 ಟೆಂಟ್ ಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ಒಂದು 150 ಟೆಂಟ್ ಗಳಲ್ಲಿ ಕಾರ್ಮಿಕರು ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಉಳ್ಕೊಂಡಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಈ ಒಂದು ಸಮಯದಲ್ಲಿ ಹೊರಗಡೆ ಬರ್ತಾರೆ. ಆ ಒಂದು ಬಂದಂತ ವೇಳೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಒಂದು ಸ್ಕ್ರೀನಿಂಗ್ ಮಾಡ್ತಾರೆ. ಸ್ಕ್ರೀನಿಂಗ್ ಮಾಡಿದಂತಹ ಬಳಿಕ ಅವರು ಅಲ್ಲಿಂದ ಅವ್ರಿಗೆ ಊಟ ಆಗಿರ್ಬೋದು, ಈ ಬೇರೆ ಏನೇ ವ್ಯವಸ್ಥೆ ಇದ್ದು ಕೂಡ ಅದನ್ನ ಮಾಡೋಕೆ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸರ ಒಂದು ಸಹಾಯ ಅಷ್ಟೇ ಅಲ್ಲದೆ ಸುಯಾಜ್ ಅನ್ನುವಂತ ಒಂದು ಕಂಪನಿ ಕೂಡ ಅಷ್ಟೇ ಈ ಒಂದು ಇಲ್ಲಿ ಉಳಿದಿರುವಂತಹ ಸುಮಾರು 300ರಿಂದ 400 ಜನ ಕಾರ್ಮಿಕರಿಗೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಅಷ್ಟೇ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರೆ ಅವರೆಲ್ಲರೂ ಕೂಡ ಅಷ್ಟೇ ಬಸ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ವಿಮಾನ ಇದು ಯಾವುದೇ ಇದ್ರೂ ಕೂಡ ಅಷ್ಟೇ ನಮ್ಮ ಊರುಗಳು ನಾವು ಹೋಗ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ರೆ ಒಂದು ಸುಯಾಸ್ ಕಂಪನಿಯಿಂದ ಒಬ್ರು ಇಲ್ಲಿ ಪ್ರತಿನಿತ್ಯ ಕೂಡ ಊಟಕ್ಕೆ ಬರುವಂತ ಒಬ್ರು ನಮ್ಮ ಜೊತೆ ಇದ್ರೆ ಅವ್ರನ್ನೇ ಕೂಡ ಮಾತನಾಡೋಣ. ಸರ್, ಎಷ್ಟು ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ? ಅವ್ರು ನಿಮ್ಮ ಹತ್ರ ಏನ್ ಹೇಳ್ತಿದ್ದಾರೆ? ಇಲ್ಲಿ ಬಿಟ್ರೆ ಹೋಗ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಿದ್ರೆ ಹೇಗೆ? ಅಂದ್ರೆ ಲಾಕ್ಡೌನ್ ಇರೋದ್ರಿಂದ ಸರ್ ಅವ್ರಿಗೆ ಎಲ್ರಿಗೂ ಕೆಲಸ ಇಲ್ಲ. ಲಾಕ್ಡೌನಲ್ಲಿ ರೂಮಲ್ಲಿ ಕೂತ್ಕೊಳ್ಳೋ ಅವ್ರಿಗೆ ಸಂಪಾದನೆ ಇಲ್ದಿರೋ ಕಾರಣ ಅವರು ತಕ್ಷಣ ಊರಿಗೆ ಹೋಗಿ ಅವರ ಪರಿವಾರ ಜೊತೆ ಇರಬೇಕು ಅಂತ ಅವ್ರಿಗೆ ಬಯಕೆಗಳಿದೆ. ಬಟ್ ಈಗ ರೈಲು, ಬಸ್ಸು, ವಿಮಾನ ಏನು ಇಲ್ದಿರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ತುಂಬ ಜನ ಬಂದು ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶ, ಅಸ್ಸಾಂ, ಒಡಿಶಾ, ಜಾರ್ಖಂಡ್ ಇಂಥ ರಾಜ್ಯಗಳಿಂದ ಬಂದಿದ್ದಾರೆ. ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಊಟದ ವ್ಯವಸ್ಥೆ ಹಾಗೂ ಇರುವ ಜಾಗ, ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಇಲ್ಲಿ ಸುಮಾರು ಎಷ್ಟು ಜನ ಕಾರ್ಮಿಕರು ಇಲ್ಲಿ ಕೆಲಸ ಇಲ್ಲಿದ್ದಾರೆ ಮತ್ತು ಅವರು ಇನ್ನೂ ಬೇರೆ ಬೇರೆ ಕಾರ್ಮಿಕರು ಅಂದ್ರೆ ಇಲ್ಲಿ ಬಂದ್ರೆ ಅವ್ರಿಗೆಲ್ಲ ರೀತಿಯಂತ ವ್ಯವಸ್ಥೆ ಕೂಡ ಇಲ್ಲಿದೆಯಾ ಹೇಗೆ? ಸರ್, ಈಗಿನ ನಿಯಮ ಪ್ರಕಾರ ನಾವು ಹೊರಗಡೆಯಿಂದ ಬರೋ ಹೊಸ ಕಾರ್ಮಿಕರನ್ನ ತಗೊಳ್ತಿಲ್ಲ. ಏಕೆಂದರೆ ಯಾರಿಗಾದ್ರೂ ಕೊರೋನಾ ಬಂದಿದ್ರೆ ಇಲ್ಲಿ ಬಂದು ಸೋಂಕು ಹರಡ್ತಾರೆ ಅಂದ್ಬಿಟ್ಟು ನಾವು ಸೈಟ್ನ ಬಂದ್ ಮಾಡಿ ಇಲ್ಲಿರೋ ಕಾರ್ಮಿಕರನ್ನ ಮಾತ್ರ ನೋಡ್ಕೊಳ್ತಾ ಇದೀವಿ. ಇಲ್ಲೊಂದು 350-400 ಜನ ಕಾರ್ಮಿಕರಿದ್ದಾರೆ. ಶಮಿತಾ, ಇದಿಷ್ಟು ಹೇಳುವಂತದ್ದು ಅಂದ್ರೆ ಇಲ್ಲಿ ಸುಮಾರು 350ರಿಂದ 400 ಜನ ಕಾರ್ಮಿಕರು ಸದ್ಯಕ್ಕೆ ಇದ್ದಾರೆ. ನಾವು ಇನ್ನ ಬೇರೆ ಯಾರೇ ಕಾರ್ಮಿಕರು ಬಂದ್ರು ಕೂಡ ಅಷ್ಟೇ ಅವ್ರನ್ನ ಸೇರಿಸ್ತಿಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಕಾರ್ಮಿಕರನ್ನ ಪ್ರತಿನಿತ್ಯ ಕೂಡ ಅಷ್ಟೇ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತ ಪಾಸಿಟಿವ್ ಕೇಸ್ಗಳು ಕೂಡ ಇಲ್ಲ. ಒಂದು ವೇಳೆ ಹೊರಗಡೆಯಿಂದ ಬಂದಂತವ್ರು ಏನಾದ್ರು ಪಾಸಿಟಿವ್ ಇದ್ರೆ ಇಲ್ಲಿರುವಂತವ್ರು ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಸದ್ಯಕ್ಕೆ ಇಲ್ಲಿರುವಂತಹ 350ರಿಂದ 400 ಜನ ಕಾರ್ಮಿಕರಿಗೆ ಪ್ರತಿನಿತ್ಯ ಕೂಡ ಸುಯಾಜ್ ಅನ್ನುವಂತ ಒಂದು ಕಂಪನಿ ಕಡೆಯಿಂದ ನಾವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಒಬ್ರು ಹೇಳ್ತಿರುವಂತಹದ್ದು. ಫೈನ್. ಬಿಯಾನ್ ಲೈನ್ ಮಂಜು ಆರ್ಯ, ಮೈಸೂರಲ್ಲಿ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಯಾವ ರೀತಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ಮುನಿರಾಜು ಹತ್ರ ಕೇಳ್ಬೋಣ. ಬೆಂಗಳೂರಿನ ಒಂದು ಭಾಗದಿಂದ ಅವ್ರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಯಾವ ಸ್ಪಾಟ್ ಅಲ್ಲಿ ನೀವಿದ್ದೀರಾ? ಸೊ ಇದೇ ತರ ಡಿಮ್ಯಾಂಡ್ ಅನ್ನ ಅಲ್ಲಿ ಕಾರ್ಮಿಕರು ಇಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಸಂದರ್ಭದಲ್ಲಿ ಯಾರಿಗೆ ತಾನೇ ಆಸೆ ಇರಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಾಲ ಕಳಿಬೇಕು ಅಂತ. ಸೊ ಅವ್ರಿಗೀಗ ವ್ಯವಸ್ಥೆ ಹೆಂಗ್ ಮಾಡ್ಕೊಟ್ಟಿದ್ದಾರೆ? ಅವ್ರಿಗೂ ಕೂಡ ನಿರಂತರವಾಗಿ ಆರೋಗ್ಯ ತಪಾಸಣೆ ಎಲ್ಲ ಆಗ್ತಿದ್ಯಾ? ಮತ್ತೆ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ಲೇಬೇಕಾಗುತ್ತೆ ಕೊರೋನಾ ಟೈಮ್ ನಲ್ಲಿ, ಅದೆಲ್ಲ ಹೆಂಗ್ ಮೇಂಟೈನ್ ಆಗ್ತಿದೆ ಅಲ್ಲಿ?
ಶರ್ಮಿತಾ, ನಾವೀಗ ಇರುವಂತದ್ದು ಬೆಂಗಳೂರಿನ ತಣಿಸಂದ್ರ ವಾರ್ಡ್ನ ಒಂದು ರಾಚೇನಹಳ್ಳಿ ಒಂದು ಏರಿಯಾದಲ್ಲಿದ್ದೀವಿ. ಇಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ. ಇವರೆಲ್ಲರೂ ಸಹ ಬಿಹಾರದಿಂದ ಬಂದು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು. ಇವರು ಸುಮಾರು 5-6 ವರ್ಷಗಳಿಂದ ಈ ಒಂದು ಕಟ್ಟಡಗಳಲ್ಲಿ ಅವರು ಶೆಡ್ಗಳಲ್ಲಿ ವಾಸ ಮಾಡ್ತಿರುವಂತದ್ದು. ಆದರೆ ಏನು ಲಾಕ್ಡೌನ್ ಜಾರಿ ಆದ ಬಳಿಕ ಕಳೆದ ಸುಮಾರು 23 ದಿನಗಳಿಂದ ಇವರು ಮನೆಗಳಲ್ಲೇ ವಾಸ ಆಗಿರುವಂತದ್ದು. ಯಾರು ಸಹ ಕೆಲಸಗಳಿಗೆ ಹೋಗ್ತಾ ಇಲ್ಲ, ಮತ್ತೆ ಕೆಲಸಗಳನ್ನ ಬಿಟ್ಟು ಇಲ್ಲೇ ಇರುವಂತದ್ದು. ಆದ್ರೆ ಈಗ ಎಲ್ಲರೂ ಸಹ ಏನು ಪೇಮೆಂಟ್ ಆದ ಬಳಿಕ ಅವರು ಪೇಮೆಂಟ್ ಗಳನ್ನ ತಮ್ಮ ಕುಟುಂಬಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಯಾರು ಸಹ ಕೈಯಲ್ಲಿ ₹1 ಇಟ್ಕೊಳ್ಳದೆ ಈಗ ಎಲ್ಲರೂ ಸಹ ವಾಸ ಮಾಡ್ತಿದ್ದಾರೆ. ಆದ್ರೆ ಈಗ ರೇಷನ್ ಕೊಳ್ಳೋದಕ್ಕೂ ಕೈಯಲ್ಲಿ ದುಡ್ಡಿಲ್ಲ, ಮಾಡೋಕೆ ಕೆಲಸವೂ ಸಹ ಇಲ್ಲ. ಎಲ್ಲರೂ ಸಹ ಮನೆಗಳಲ್ಲೇ ಒಂದು ಸುಮಾರು 23 ದಿನಗಳಿಂದ ಮನೆಗಳು ಉಳ್ಕೊಂಡಿರುವಂತದ್ದು. ಆದ್ರೆ ಇವರಿಗೆ ಊಟದ ವ್ಯವಸ್ಥೆಯನ್ನ ಇಲ್ಲಿನ ಸ್ಥಳೀಯ ಪೊಲೀಸರು ಮಾಡಿದ್ದಾರೆ. ಬೆಳಗ್ಗೆ 10:30ಕ್ಕೆ ತಿಂಡಿಯನ್ನು ಕೊಟ್ಟರೆ ಸಂಜೆ 5:30ಕ್ಕೆ ಊಟವನ್ನು ಕೊಡ್ತಾರೆ. ಎಲ್ಲರೂ ಸಹ ಒಂದು ದಿನಕ್ಕೆ 2 ಟೈಮ್ ಊಟವನ್ನ ಮಾಡಿ ಈಗ ಇವರು ಕಾಲವನ್ನು ಕಳೆಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ಯಾರು ಸಹ ಇನ್ನೂ ಇವರನ್ನ ಭೇಟಿ ಮಾಡಿ ಒಂದು ರೇಷನ್ ಕೊಡೋದ್ರ ಬಗ್ಗೆ ಇನ್ನೂ ಏನು ಚಿಂತನೆ ಮಾಡಿಲ್ಲ ಅಂತೇಳಿ ಇವರು ಒಂದು ಆರೋಪವನ್ನು ಸಹ ಮಾಡ್ತಿದ್ದಾರೆ. ಮತ್ತೆ ಕೆಲವರು ಮಾತ್ರ ಒಂದು ಬಾರಿ ಒಂದು ತರಕಾರಿಯನ್ನು ಕೊಟ್ಟು ಹೋಗಿರೋದು ಬಿಟ್ರೆ ಬೇರೆ ಯಾರು ಸಹ ನಮ್ಮನ್ನ ಭೇಟಿ ಮಾಡಿ ಒಂದು ರೇಷನ್ ಆಗ್ಲಿ ಬೇರೆ ವ್ಯವಸ್ಥೆ ಆಗ್ಲಿ ಯಾರು ಸಹ ಕೇಳಲಿಲ್ಲ. ಮತ್ತೆ ಆರೋಗ್ಯ ತಪಾಸಣೆಯನ್ನು ಸಹ ಯಾರು ಮಾಡಿಲ್ಲ ಅಂತೇಳಿ ಇಲ್ಲಿನ ಒಂದು ಕಾರ್ಮಿಕರು ಆರೋಪ ಮಾಡ್ತಿರುವಂತದ್ದು. ಸುಮಾರು 500 ಜನ ಬಿಹಾರ ಮೂಲದ ಕಾರ್ಮಿಕರು ಇರುವಂತಹ ಈ ಒಂದು ಏರಿಯಾದಲ್ಲಿ ಊಟ ತಿಂಡಿದೆ ಒಂದು ದೊಡ್ಡ ಒಂದು ಸವಾಲಾಗಿರುವಂತದ್ದು. ಮತ್ತೆ ಅವರು ಏನು ಬೆಳಗ್ಗೆ ಬರುವಂತ ದಾನಿಗಳು ಕೊಡುವಂತ ಊಟಕ್ಕೋಸ್ಕರ ಎಲ್ಲರೂ ಸಹ ಈ ರೀತಿ ಗುಂಪಾಗಿ ನಿಂತ್ಕೊಂಡಿರ್ತಾರೆ. ಮತ್ತೆ ಕೆಲವ್ರಿಗೆ ಸಾಕಷ್ಟು ಒಂದು ಕೊರೋನಾ ಬಗ್ಗೆ ಒಂದು ಜಾಗೃತಿ ಮತ್ತೆ ಅರಿವಿದ್ರು ಸಹ ಆದ್ರೆ ಹೊಟ್ಟೆ ಪಾಡಿಗೋಸ್ಕರ ಎಲ್ಲರೂ ಸಹ ಗುಂಪಾಗಿ ನಿಂತ್ಕೊಂಡು ಅವ್ರು ಬರುವಂತ ಟೈಮ್ಗೆ ಕಾಯ್ಕೊಂಡು ನಿಲ್ಲುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಈಗ ನಮ್ಮ ಜೊತೆ ಸ್ಥಳೀಯರು ಇದ್ದಾರೆ, ಅವ್ರದ್ದು ಕೇಳಬಹುದು ಇಲ್ಲಿ ಏನ್ ವ್ಯವಸ್ಥೆ ಆಗಿದೆ ಮತ್ತೆ ಯಾಕೆ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತೇಳಿ. ಮೇಡಮ್, ನೀವು ಇಲ್ಲಿನ ಒಂದು ಸ್ಥಳೀಯರಾಗಿದ್ದೀರಿ, ಯಾಕೆ ಈ ರೀತಿ ಪರಿಸ್ಥಿತಿ ಆಗಿದೆ, ಊಟ ವ್ಯವಸ್ಥೆ ಏನ್ ಮಾಡಿದ್ದಾರೆ ಅಂತ? ಊಟ ಪೊಲೀಸ್ ಅವ್ರು ಸರ್ ಬೆಳಗ್ಗೆ ಸಾಯಂಕಾಲ ಕೊಡ್ತಾ ಇದಾರೆ 2 ಟೈಮ್. ಒಂದ್ಸಾರಿ ರಾಷನ್ ಬಂತು, ಆದ್ರೆ ಅದೆಲ್ಲ ಇವ್ರಿಗೆಲ್ಲ ಸಿಕ್ಕಿಲ್ಲ. ಅಲ್ಲಿ ರಾಷನ್ ಬಂತು, ಅದು ನಮಗ್ ಸಿಕ್ಕಿಲ್ಲ. ಬರೀ ಅವರೇ 2 ಹೊಡೆದಾಡ್ಕೊಂಡ್ರ ತಗೊಂಡೋದ್ರು. ಬರೀ ಶೆಡ್ಡಿನ ಕಡೆ ಎಲ್ಲಿ ಜೋಪಡಿ ಇದೆ ಅಲ್ಲಿ ಮಾತ್ರ 2-3 ಟೈಮ್ ವಾರದಲ್ಲಿ 2-3 ಟೈಮ್ ರಾಷನ್ ಸಿಗ್ತಾ ಇದೆ. ಇಲ್ಲಿ ಬಂದು ರಾಷನ್ ಸಿಕ್ಕಿಲ್ಲ. ಊಟ ಮಾತ್ರ ಪೊಲೀಸ್ ಅವರು ನಮ್ಮ ಕಡೆಯಿಂದ ನಮ್ಗಾಗೋ ಸಹಾಯ ಮಾಡ್ತೀವಿ ಅಂತ ಪೊಲೀಸ್ ಅವ್ರು ನಿಂತು ಊಟ ಕೊಡಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 500 ಜನ ಕಾರ್ಮಿಕರು ಇದ್ದಾರೆ. ಅವ್ರಿಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಬೇಕಾಗುತ್ತೆ. ಪದೇ ವೀಕ್ಲಿ 1 ಟೈಮ್ ಆದ್ರೂ ಕನಿಷ್ಠ ಮಾಡಿಸಬೇಕು. ಯಾರಾದ್ರೂ ಹೆಲ್ತ್ ಚೆಕಪ್ ಮಾಡ್ತಿದಾರಾ? ಇಲ್ಲ ಸರ್, ಯಾರು ಮಾಡಿಲ್ಲ. ಇಲ್ಲ ಸರ್, ನೀರಿನ ವ್ಯವಸ್ಥೆ ಕುಡಿಯೋದಕ್ಕೆ ಒಂದ್ಸಾರಿ ಬಿಬಿಎಂಪಿ ಕಡೆಯಿಂದ ಇಲ್ಲಿ ಬಂದು ಫುಲ್ಲು ಹೇಳಿದ್ರು ಮಾಸ್ಕ್ ಹಾಕ್ಬೇಕು. ಮಾಸ್ಕ್ ಎಲ್ಲ ಕೊಟ್ರು ಸರ್, ಮಾಸ್ಕ್ ಎಲ್ಲ ಕೊಟ್ರು. ಬನ್ನಿ ಸರ್, ಮಾಸ್ಕ್ ಎಲ್ಲ ಕೊಟ್ರು. ಮಾಸ್ಕ್ ಕೊಟ್ರು. ಸ್ಥಳೀಯರಿದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಕಾರ್ಮಿಕರಿಗೆ? ಬಿಬಿಎಂಪಿ ಕಡೆಯಿಂದ ಹೆಲ್ತ್ ಚೆಕಪ್ ಎಲ್ಲ ಮಾಡಿದ್ದಾರೆ. ಊಟನೂ ಮಧ್ಯಾಹ್ನ 1 ಟೈಮ್ ಕೊಡ್ತಾ ಇದ್ದಾರೆ. ಯಾರು ಕೊಟ್ಟಿರೋದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು, ಕೊಡದೇ ಇರೋದನ್ನ ಕೊಡ್ಲಿಲ್ಲ ಅಂತ ಹೇಳ್ಬೇಕು. ನ್ಯಾಯ ನೀತಿ ಧರ್ಮ ಅನ್ನೋದು ಬೇಕು ದೇಶದಲ್ಲಿ. ಅದಕ್ಕೋಸ್ಕರ ನಾವು ಇಷ್ಟೊಂದು ತಾಳ್ಮೆಯಿಂದ ಇಟ್ಕೊಂಡಿದೀವಿ ಜನಗಳು. ಆಯ್ತಾ, 1 ತುತ್ತು ಅನ್ನ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. 100% ಕೊಟ್ಟಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ 70-80. ಇದು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಏನು ಈಗಾಗಲೇ ಬಿಬಿಎಂಪಿ ಅವರು ಸಹ ಇಲ್ಲಿ ಸಂಪರ್ಕ ಮಾಡಿ ಒಮ್ಮೆ ಒಂದು ಹೆಲ್ತ್ ಚೆಕಪ್ ಮಾಡಿದ್ದಾರೆ. ಮತ್ತೆ ಊಟ ತಿಂಡಿಯನ್ನ ಪೊಲೀಸರು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಸ್ಥಳೀಯರು ಸಹ ಹೇಳ್ತಿರುವಂತದ್ದು. ಆದ್ರೆ ಕಾರ್ಮಿಕರಿಗೆ ಇನ್ನಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು ಅಂತ ಹೇಳಿ. ಯಾಕಂದ್ರೆ ಅವರೆಲ್ಲರೂ ಸಹ ಹಿಂದಿ ಮಾತನಾಡೋದ್ರಿಂದ ಅವ್ರಿಗೆ ಸ್ಥಳೀಯವಾಗಿ ಏನ್ ಯಾರಿಗೆ ಕೇಳಬೇಕು ಮತ್ತೆ ಯಾರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಅರಿವಿನ ಕೊರತೆಯಿಂದಾಗಿ ಕಾರ್ಮಿಕರು ಇನ್ನೂ ಹಾಗೆ ಇರುವಂತದ್ದು. ಶರ್ಮಿತಾ, ಓಕೆ, ಬಿ ಆನ್ಲೈನ್ ಮುನಿರಾಜು. ಸೊ ಮೈಸೂರಿನಲ್ಲಿ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಪುಟಪ್ಪ, ಈಗ ದುಡಿಯುವ ಕೈಗಳನ್ನ ಕಟ್ ಹಾಕ್ಬಿಟ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ತಮ್ಮ ತುತ್ತನ್ನ ತಾವೇ ದುಡಿದು ತಿಂತಾ ಇದ್ರು. ಈಗ ಒಂಥರ ಬೇರೆಯವ್ರ ಹಂಗಲ್ ಬದುಕಬೇಕು, ಕಾಯ್ಬೇಕು, ದಿನನಿತ್ಯ ಊಟ ಯಾರು ಕೊಡ್ತಾರೆ, ತಿಂಡಿ ಯಾರು ಕೊಡ್ತಾರೆ ಅಂತ. ಸೊ ಅಲ್ಲಿ ವ್ಯವಸ್ಥೆ ಎಲ್ಲಿ ಮಾಡ್ಕೊಟ್ಟಿದ್ದಾರೆ ಉಳಿಯೋದಕ್ಕೆಲ್ಲ? ಅವರಿಗೆ ವಾಸ್ತವ್ಯ ವ್ಯವಸ್ಥೆ ಜೊತೆಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಯಾರು ನೋಡ್ಕೊಳ್ತಿದ್ದಾರೆ? ಶರ್ಮಿತಾ, ಮೈಸೂರಿನಲ್ಲಿ ಪ್ರಮುಖವಾಗಿ ಮೈಸೂರು ನಗರದಲ್ಲಿ 4 ನಿರಾಶ್ರಿತರ ಕೇಂದ್ರಗಳನ್ನು ಮಾಡಿ ಹೊರ ರಾಜ್ಯದಿಂದ ಬಂದವರು ಯಾರಾದರೂ ಇದ್ದರೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಮತ್ತು ಮೈಸೂರು ನಗರದಲ್ಲಿರುವಂಥ ಪ್ರಮುಖ ನಿರಾಶ್ರಿತರು ಹಾಗೂ ಭಿಕ್ಷುಕರಿರ್ಬೋದು, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಗುಂಪಾದ ಕಟ್ಟಡ ಕಾರ್ಮಿಕರಾಗಲಿ ಹೊರ ರಾಜ್ಯದ ವಲಸೆ ಕಾರ್ಮಿಕರಾಗಲಿ ಇಲ್ಲ. ಯಾಕೆಂದರೆ ಮೈಸೂರು ನಗರದಲ್ಲಿ ಬೃಹತ್ ಕಟ್ಟಡಗಳು ಯಾವುದೂ ಕಾಮಗಾರಿ ನಡೀತಾ ಇಲ್ಲ. ಯಾಕೆಂದರೆ ಮೈಸೂರು ನಗರದ ಸುತ್ತ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಕಾಮಗಾರಿ ನಡೆಯೋದಿಲ್ಲ. ಹಾಗಾಗಿ ಇದು ಗುಂಪಾಗಿ ವಲಸೆ ಕಾರ್ಮಿಕರು ಬರ್ತಾ ಇಲ್ಲ. ಆದರೆ
ಅದಕ್ಕೆ ಪೂರಕವೆಂಬಂತೆ ಮೈಸೂರಿನ APMC ಇರ್ಬೋದು ಅಥವಾ ಮೈಸೂರು ಹೊರವಲಯದಲ್ಲಿ ಅತಿ ಹೆಚ್ಚು ಅಸಂಖ್ಯಾತ ಕೂಲಿ ಕಾರ್ಮಿಕರಿದ್ದಾರೆ. ಅವರೆಲ್ಲರೂ ಸಹ ದಿನಗೂಲಿ ನೌಕರಿಯನ್ನ ನಂಬ್ಕೊಂಡಿದ್ದವರು. ಲೋಡಿಂಗ್ ಅನ್ಲೋಡಿಂಗ್ ಇರ್ಬೋದು ಅಥವಾ ಕಾರ್ಖಾನೆಗಳಿಗೆ ಹೋಗುವಂತವ್ರು ಇರ್ಬೋದು, ಇವರೆಲ್ಲರೂ ಸಹ ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವೀಗ ಮೈಸೂರಿನ APMC ಯಾರ್ಡ್ ನಲ್ಲಿ ಇದ್ದೇವೆ ಶರ್ಮಿತಾ. ನಿಮಗೆ ದೃಶ್ಯಗಳನ್ನು ನೋಡ್ಬೋದು. ಇಲ್ಲಿರುವಂತಹ ಬಹುತೇಕ ಮಂದಿ ದಿನಗೂಲಿ ನೌಕರರು ಇಲ್ಲಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಈಗ ಕೊರೋನಾದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ನಾವು ದೃಶ್ಯಗಳು ಸಹ ನೋಡ್ಬೋದು. ಮಹಿಳೆಯರಿದ್ದಾರೆ. ಇಲ್ಲಿ ಈರುಳ್ಳಿಯನ್ನ ಆಯ್ದು ಅವರು ಶುದ್ಧಿಗೊಳಿಸಿ ಇವರು ಒಪ್ಪತ್ತಿನ ಊಟವನ್ನ ಮಾಡಬೇಕು. ಈ ರೀತಿಯಾದಂತಹ ದಿನಗೂಲಿ ನೌಕರರು ಈ APMC ಯಾರ್ಡ್ನಲ್ಲಿ ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಸಹ ಒಂದೊಂದು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶರ್ಮಿತಾ, ಇಲ್ಲೊಂದಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಕೊರೋನಾ ಬಂದಾದ್ಮೇಲೆ ನಿಮ್ಗೆ ಏನೇನು ಸಮಸ್ಯೆ ಆಗ್ತದೆ? ಕೂಲಿ ಅವ್ರಿಗೆ ಕೆಲಸ ಸಿಗ್ತಾ ಇದೆಯಾ? ದುಡ್ಡು ಸಿಗ್ತಾ ಇದೆಯಾ? ಏನ್ ಸಮಸ್ಯೆ ಆಗಿದೆ ಸರ್? ಈ ಒಂದು ಕರೋನಾ ಎಫೆಕ್ಟ್ ಬಂದ್ಮೇಲೆ ಕೂಲಿಯವ್ರು ಬಾಳು ಗೋಳು ಯಾರು ಕೇಳೋಕೆ ಆಯ್ತಲ್ಲ ಸರ್. ಏನಾಗಿದೆ ಅಂತಂದ್ರೆ ನಾವು ಇಲ್ಲಿಂದ 30 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬರಬೇಕು. ದಿನ ಬರೋಕ್ಕೂ ಸಮಸ್ಯೆ ಐತದೆ. ಫುಲ್ ಪೊಲೀಸ್ ಅವರೆಲ್ಲ ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಇಲ್ಲಿಗೆ ಬರೋಕ್ಕೂ ಸಮಸ್ಯೆ ಐತದೆ. ನಾವು ದಿನ ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಜೀವನ ನಡೀತದಿಲ್ಲ ಅಂದ್ರೆ ಇಲ್ಲ ಸರ್. ಅದರಿಂದ ಏನಾಗೋಯ್ತು, ನಮ್ಮ ಥರ ಇಲ್ಲಿ ಸಾವಿರಾರು ಜನ ಇಲ್ಲಿ ಮಾಡುವಂಥ 3,000-4,000 ಜನ ಕಾರ್ಮಿಕರಿಗೂ ಫುಲ್ಲು ಸಮಸ್ಯೆ ಆಗೈತೆ. ದಿನಗೂಲಿಗೂ ಸಮಸ್ಯೆ ಆಗೈತೆ. ಊಟ ತಿಂಡಿಗೂ ಪರದಾಡೋಕ್ಕೂ ಸಮಸ್ಯೆ ಆಗೈತೆ. ಈಗ ಒಂದು ಸರ್ಕಾರದವರು ಏನು ಪಡಿತರ ಅನ್ನೋದು, ದಿನಸಿ ಅನ್ನೋದು, ಹಾಲು ಅನ್ನೋದು ಏನು ಕೊಡ್ತಾವ್ರೆ, ಅವರು ಒಂದು ಯಾವುದೋ ಒಂದು ಸಣ್ಣ ಏರಿಯಾಗಳಿಗೆ ಒಂದು ಸೀಮಿತ ಮಾಡ್ಕೊಂಡ್ರೆ ಸಿಟಿ ಸರೌಂಡಿಂಗಲ್ಲಿ ನಮ್ಮ ಥರ ಬಡ ಜನಗಳಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋಯ್ತೆ. ಲಾಕ್ಡೌನ್ ಈಗ ಮುಂದುವರಿಸೋದ್ರಿಂದ 21ನೇ ತಾರೀಕಿಂದ ಪುನಃ ಮೇ 3 ತನಕ ಮುಂದುವರಿಸಿರೋದ್ರಿಂದ ಫುಲ್ ಸಮಸ್ಯೆ ಆಗ್ಬಿಟ್ಟೆ ಸರ್. 30ನೇ ತಾರೀಕು 30 ದಿನದಿಂದ ನಮ್ಮ ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ. ಲಾಕ್ಡೌನಲ್ಲೂ ನಾವು 30 ಕಿಲೋಮೀಟ್ರ್ 40 ಕಿಲೋಮೀಟ್ರಿಂದ ಇಲ್ಲಿ ಬಂದು ಸಿಕ್ಕುವಂಥ ಸಣ್ಣ ಪುಟ್ಟ ಕೂಲಿಲಿ ಜೀವನ ಮಾಡೋಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟೈತೆ. ಇದ್ರ ಮಧ್ಯೆ ಪೊಲೀಸ್ ಅವರು ಅವ್ರದ್ದೇನು ತಪ್ಪಿಲ್ಲ, ಅವರು ಲಾಕ್ಡೌನ್ ಮಾಡೋದ್ರಿಂದ ಅವರು ಇದು ಮಾಡ್ತಾವ್ರೆ. ನಮ್ಗೆ ಹಂಗಾದ್ರೂ ನಾವು ಏನೋ ಕದ್ದು ಮುಚ್ಚಾರು ನಮ್ಮ ಜೀವನ ನಡೀಲಿ, ನಮ್ಮ ಮಕ್ಕಳು ಜೀವನ ನಡೀಲಿ, ನಮ್ಮ ಸಂಸಾರ ನಡೀಲಿ ಅನ್ನೋದೊಂದು ಕಾರಣಕ್ಕೆ ನಾವು ಅಷ್ಟು ದೂರದಿಂದ ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ. ಒಟ್ಟು ಇಲ್ಲಿ ಬರುವಂಥ ಕೂಲಿ ಕಾರ್ಮಿಕರು ಸುಮಾರು ಜನಕ್ಕೆ ಬಸ್ಸಿನ ಸಮಸ್ಯೆ ಇರೋದ್ರಿಂದ 60 ಜನ ಕಾರ್ಮಿಕರಿಗೆ ಬರೀ 15 ಜನ ಅದು ಸ್ಕೂಟಿ ದ್ವಿಚಕ್ರ ವಾಹನ ಇರೋರು ಮಾತ್ರ ಬರ್ತಾಯಿದ್ದೀವಿ. ಪೆಟ್ರೋಲ್ಗೂ ಸಮಸ್ಯೆ ಆಗೈತೆ, ನಮ್ಮ ಊಟ ತಿಂಡಿಗೂ ಸಮಸ್ಯೆ ಆಗೈತೆ, ಫುಲ್ ಸಮಸ್ಯೆ ಆಗೈತೆ. ದಯವಿಟ್ಟು ಈ ಒಂದು ಆರೋಗ್ಯ ಅಧಿಕಾರಿಗಳಿರ್ಬೋದು, ಈ ಒಂದು APMC ಅಧಿಕಾರಿಗಳಿರ್ಬೋದು, ದಯಮಾಡಿ ಇದನ್ನು ಒಂದು ಲಾಕ್ಡೌನ್ನ ಮಾಡೋದನ್ನ ಒಂದು ವ್ಯವಸ್ಥಿತವಾಗಿ ಮಾಡಿ ಕೂಲಿ ಕಾರ್ಮಿಕರಿಗೂ ದಿನ ಕೆಲಸ ಸಿಕ್ಕುತ್ತಾರ, ಅವರ ಊಟ ವ್ಯವಸ್ಥೆಗೆ ಸಂಸಾರಕ್ಕೆ ತಾಪತ್ರ ಆಗದೆ ಇರೋ ಥರ ಒಂದು ಕ್ರಮ ವಹಿಸಿ ನಮ್ಮ ಜೀವನನ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಾನು ಈ TV9 ನ್ಯೂಸ್ 18 ಚಾನಲಿಂದ ನಾನು ಕೇಳ್ಕೊತಾ ಇದ್ದೀನಿ ಸರ್. ಶರ್ಮಿತಾ, ಇದು ಇಲ್ಲಿರುವಂತಹ ಕೂಲಿ ಕಾರ್ಮಿಕರ ಮಾತು. 30 ಕಿಲೋಮೀಟರ್ದಿಂದ ನಾವು ಪೊಲೀಸರಿಂದ ತಪ್ಪಿಸಿಕೊಂಡು ಬಂದು ದಿನನಿತ್ಯದ ನಮ್ಮ ಜೀವನ ಬಂಡಿಯನ್ನು ಓಡಿಸೋದಕ್ಕೆ ನಾವು ಕೆಲಸ ಮಾಡಬೇಕಾಗಿದೆ. ದಿನಗೂಲಿ ಮಾಡ್ತಾ ಇದ್ವಿ, ಅದಕ್ಕೂ ಸಹ ಪೊಲೀಸರು ಅಡ್ಡಿಪಡಿಸ್ತಾರೆ. ಅದು ಅವ್ರ ಕೆಲಸ. ಈಗ ಲಾಕ್ಡೌನ್ ಆಗಿರೋದ್ರಿಂದ ತುತ್ತು ಅನ್ನೋಕ್ಕೂ ಸಹ ಕಷ್ಟ ಆಗ್ತಾ ಇದೆ ಅನ್ನೋ ಮಾತುಗಳನ್ನ ಇಲ್ಲಿರುವಂಥ ಬಹುತೇಕ ಕೂಲಿ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇದು ಕೇವಲ APMC ಯಾರ್ಡ್ನಲ್ಲಿರುವಂಥ 3,000 to 4,000 ಜನ ದಿನಗೂಲಿ ನೌಕರರು. ಇದೇ ರೀತಿಯಾದಂಥ ಒಂದು ವಾತಾವರಣ ಇಡೀ ನಂಜನಗೂಡು ವ್ಯಾಪ್ತಿ ಇರ್ಬೋದು, ಮೈಸೂರು ನಗರ ವ್ಯಾಪ್ತಿ ಇರ್ಬೋದು, ಎಲ್ಲಾ ಕಡೆಯೂ ಇದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಮಂಜೋರಿಯ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಈಗ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು, ಒಂದು ರೇಷನ್ ಸರಿಯಾಗಿ ಅವ್ರಿಗೆ ಪ್ರೊವೈಡ್ ಆಗ್ತಾ ಇಲ್ಲ. ಸರ್ಕಾರ ಹೇಳ್ತಾ ಇತ್ತು ಇಂಥವ್ರಿಗೆ ನಾವು ವಾಸ್ತವ್ಯ ಅಲ್ಲಿ ಎಲ್ಲಿ ಇರಬೇಕಾಗುತ್ತೆ ಅಂತ ಅಲ್ಲೆಲ್ಲ ನಾವು ಅಂದ್ರೆ ಹಾಸ್ಟೆಲ್ ಇರ್ಬೋದು ಮತ್ತೆ ಸ್ಕೂಲ್ ಇರ್ಬೋದು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಉಳ್ಕೊಳ್ಳೋದಕ್ಕೆ, ಮತ್ತೆ ರೇಷನ್ ಪೂರೈಕೆ ಮಾಡ್ತಾ ಇದೀವಿ ಅಂತ. ಸೊ ಅಲ್ಲಲ್ಲಿ ಅಗತ್ಯವಾಗಿ ರೇಷನ್ ಪೂರೈಕೆ ಆಗ್ತಾ ಇಲ್ಲ, ಕಡಿಮೆ ಬರ್ತಾ ಇದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಮಾತಾಡಿಸಿದಾಗ ನಮ್ಗೆ ಗೊತ್ತಾಗಿದ್ದು ರಿಯಾಲಿಟಿ ಚೆಕ್ ಮಾಡಿದಾಗ. ಮತ್ತೆ ಯಾರ ಹತ್ರ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ದಯಮಾಡಿ ಇಂಥವ್ರಿಗೆ ಹೋಗಿ ಸಹಾಯ ಮಾಡಿ. ಯಾಕಂದ್ರೆ ಇಷ್ಟು ದಿನ ಪಾಪ ದುಡಿಯುವಂತ ಕೈಗಳದು ಈಗ ಕಟ್ ಹಾಕ್ದಂಗೆ ಆಗಿದೆ. ಲಾಕ್ಡೌನ್ ಆದ್ಮೇಲೆ ಊರಿಗೆ ಹೋಗಕ್ಕೆ ಸಾಧ್ಯವಾಗ್ತಿಲ್ಲ, ಫ್ಯಾಮಿಲಿ ಜೊತೆ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಇಲ್ಲೇ ಇರೋದ್ರಿಂದ ಸೊ ಅವ್ರು ಕಾಯ್ತಾ ಇದ್ದಾರೆ ಯಾರು ತಿಂಡಿ ತಂದು ಕೊಡ್ತಾರೆ, ಊಟ ತಂದು ಕೊಡ್ತಾರೆ ಅಂತ. ದಯಮಾಡಿ ಯಾರ ಹತ್ರ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅವ್ರು ಹೋಗಿ ಅಂತವ್ರಿಗೆ ಸಹಾಯ ಮಾಡಿ. ನ್ಯೂಸ್ 18 ಕನ್ನಡ ಬೆಳಗ್ಗೆಯಿಂದಲೂ ಹಾಟ್ ಸ್ಪಾಟ್ ಗಳಲ್ಲಿ ಚಿತ್ರಣ ಯಾವ ರೀತಿ ಆಗಿದೆ, ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಉಳಿದಂತ ಸ್ಪಾಟ್ ಗಳಲ್ಲಿ ಹೆಂಗಿದೆ ಪರಿಸ್ಥಿತಿ ಮಾಹಿತಿ